ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಗ್ರಾಮ ಸ್ವಚ್ಛತೆ ಮತ್ತು ಆರೋಗ್ಯದ ಬಗ್ಗೆ NSS ವಿದ್ಯಾರ್ಥಿಗಳು ಅರಿವು ಮೂಡಿಸುವ ಕೆಲಸ ಮಾಡಬೇಕು ಎಂದು ಚಾಮರಾಜನಗರ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ MR ಗಂಗಾಧರ್ ಕರೆ ನೀಡಿದರು. ತಾಲೂಕಿನ ಬೇಡರಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಚಾಮರಾಜನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ಶಿಬಿರ 2026ನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, NSSನಿಂದ ಶಿಸ್ತು, ಸಮಯ ಪ್ರಜ್ಞೆ, ವ್ಯಕ್ತಿತ್ವ ವಿಕಸನ ತರಬೇತಿ ಸಹಕಾರ ಆಗಲಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಮಹಾಸಭಾ ಜಿಲ್ಲಾಧ್ಯಕ್ಷ ಉದ್ಯಮಿ ಉಮೇಶ್ ಕುದರ್ ಕೂಡ ಮಾತನಾಡಿ, ಈಗ ಪರೀಕ್ಷೆಗಳು ಪ್ರಾರಂಭವಾಗಲಿದೆ. ಈ ಸಂದರ್ಭದಲ್ಲಿ ಮೊಬೈಲ್ ಹಾಗೂ ಧಾರಾವಾಹಿಗಳನ್ನು ವೀಕ್ಷಣೆ ಮಾಡದಿರಿ ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಡಾಕ್ಟರ್ ಅಶ್ವಿನಿ, ಕಾರ್ಯಕ್ರಮ ಸಂಯೋಜಕಾಧಿಕಾರಿ ಡಾಕ್ಟರ್ ಮಹೇಶ್, ಪತ್ರಕರ್ತರ ಹಾಗೂ ಜಯ ಭುವನೇಶ್ವರಿ ಕನ್ನಡ ಯುವ ವೇದಿಕೆ ಅಧ್ಯಕ್ಷ ಜಿ ಬಂಗಾರು ಸೇರಿದಂತೆ ಇನ್ನಿತರರು, ಮುಖ್ಯಸ್ಥರು ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು. ಕಲಿಸಬೇಕು ಅಂತೇಳಿ. ಸಂಸ್ಕಾರ ಕಲಿಸೋದ್ರಿಂದ ಮುಂದೆ ಅವರು ಈ ನಾಡಿನ ಒಂದು ಒಳ್ಳೆ ಪ್ರಜೆಗಳಾಗಬೇಕು ಅಂತೇಳಿ. ಹಾಗಾಗಿ ವಿದ್ಯಾರ್ಥಿಗಳು ಈ ಥರದ ಅವಕಾಶಗಳೆಲ್ಲ ಸಿಕ್ಕಾಗ ಅದರಲ್ಲಿ ಭಾಳ ಪ್ರಾಮಾಣಿಕವಾಗಿ ಅದರ ಜೊತೆಗೆ ಅದನ್ನು ಸಕ್ರಿಯವಾಗಿ ಪಾಲ್ಗೊಳ್ಳೋದ್ರಿಂದ ನೀವು ಸಾಕಷ್ಟು ಕಲಿತೀರಿ. ಮನೆಗಳಲ್ಲಿ ಈಗೆಲ್ಲ ಒಬ್ಬೊಬ್ಬರೇ ಮಕ್ಕಳು ಇರೋದ್ರಿಂದ ಸಾಕಷ್ಟು ಕಡೆ ಅವರು ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್, ಅಂದರೆ ಓದ ಕಡೆ ಅವರು ಅಷ್ಟು ಈಸಿಯಾಗಿ ಅದನ್ನು ಎಲ್ಲರ ಜೊತೆ ಮಿಂಗ್ಲ್ ಆಗೋದಕ್ಕೆ ಆಗ್ತಾಯಿಲ್ಲ. ಬಟ್ ಇಲ್ಲಿ ಊರಿನಲ್ಲಿ ಬಂದು ನೋಡಿದಾಗ ಅದನ್ನು ಈ ಊರು ಯಾವ ರೀತಿ ಇದೆ, ಇಲ್ಲಿ ಜನರಲ್ಲಿ ಏನೆಲ್ಲ ನಾಲೆಡ್ಜ್ ಇದೆ, ಹಿರಿಯರು ನಿಮಗೆ ಸಾಕಷ್ಟು ಅವರ ಅನುಭವವನ್ನು ಈ ಪ್ರದೇಶದ ಯಾವ ರೀತಿ ಇದೆ ಮತ್ತು ಇಲ್ಲಿ ವಾತಾವರಣ ಏನು, ಒಟ್ಟಿಗೆ ಅಡುಗೆ ಮಾಡೋವಂಥದ್ದು, ಊಟ ಮಾಡೋವಂಥದ್ದು, ಎಲ್ಲರ ಜೊತೆ ಮಿಕ್ಸ್ ಆಗಿ ಕೂರುವಂಥ ಅವಕಾಶಗಳು ಈ NSSಲ್ಲಿ ನಿಮಗೆ ಸಾಕಷ್ಟು ಸಿಗುವಂಥದ್ದು. ಶಿಸ್ತಿನ ಸಿಪಾಯಿ ಆಗಬೇಕು ಅಂತೇಳಿ. ಎಲ್ಲಿ ಶಿಸ್ತಿರುತ್ತೆ ಅಲ್ಲಿ ಪ್ರಬುದ್ಧತೆ ಬರುತ್ತೆ, ಎಲ್ಲಿ ಪ್ರಬುದ್ಧತೆ ಇರುತ್ತೆ ಅಲ್ಲಿ ನೆಮ್ಮದಿ ಜೀವನ ಇರುತ್ತೆ. ತಾವೆಲ್ಲರೂ ತಿಳ್ಕೊಂಡಂಗೆ ನಿಮ್ಮಲ್ಲಿ ಮೊದಲನೇ ಶಿಸ್ತು ನಾನು ನೋಡಿದ್ದು ಯಾವಾಗ ಅನ್ನೋದನ್ನು ಯಾರಿಗಾರು ಇಲ್ಲೇ ಈ ಕ್ಷಣದಲ್ಲೇ ಹೇಳಕ್ಕೆ ಇಷ್ಟಪಟ್ಟರೆ ಹೇಳಿ ನೋಡೋಣ. ಯಾವ ರೀತಿ ಹಾಕಿದ್ರೆ ನಿಮ್ಮಲ್ಲಿರ್ತಕ್ಕಂಥ ಚಪ್ಪಾಳೆ ಒಂದೇ ರೀತಿಯ ಚಪ್ಪಾಳೆ ಇತ್ತು. ಅದರ ಅರ್ಥ ಏನು? ಆ ಶಿಸ್ತಿನಲ್ಲಿ ನೀವು ಈಗ ಇದ್ದೀರಾ. ಈ ಶಿಸ್ತನ್ನು ಪ್ರತಿ ಗ್ರಾಮಗಳಲ್ಲೂ ಪ್ರತಿ ಮನೆಯಲ್ಲೂ ಮುಖ್ಯವಾಗಿ ನಿಮ್ಮಲ್ಲಿ ಇದು ಬರಬೇಕು ಅಂತ ಈ ರೀತಿಯಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥ ಪ್ರಾಂಶುಪಾಲರಿಗೂ ಹಾಗೆ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿಗೂ ತುಂಬು ಹೃದಯದ ಧನ್ಯವಾದನ ಹೇಳ್ತಾ